ಥೇಲ್ಸ್ ಥಿಯರಮ್ ಆರ್ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಸ್ಟೇಟ್ಮೆಂಟ್ ಅರ್ಥ ಆಗಿದೆ ಅಲ್ವಾ. ಈಗ ನಾನು ಅದು ಯಾವ ರೀತಿ ಪ್ರೂವ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಓಕೆನಾ. ಸೊ ನಾವು ಯಾವುದೇ ಒಂದು ಥಿಯರಮ್ನ ಪ್ರೂವ್ ಮಾಡುವಾಗ ನಾವೇನು ಮಾಡಬೇಕು, ಫಸ್ಟು ಗಿವನ್ ಬರಿಬೇಕು, ಅಂದರೆ ಏನು ಕೊಟ್ಟಿದ್ದಾರೆ ಡೇಟಾ ಅಂತ ಹೇಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಏನು ಬರಿಬೇಕು ನಾವು, ಟು ಪ್ರೂವ್, ಏನನ್ನ ಪ್ರೂವ್ ಮಾಡಬೇಕು ಅನ್ನೋದನ್ನ ಬರಿಬೇಕು. ಅದಾದ ನಂತರ ನಾವು ಬರಿಬೇಕಿರೋದು ಕನ್ಸ್ಟ್ರಕ್ಷನ್, ಅಂದರೆ ಹೆಲ್ಪಿಂಗ್ ಲೈನ್ಸ್ನ ಹಾಕ್ತೀವಿ. ಆ ಥಿಯರಮ್ನ ಪ್ರೂವ್ ಮಾಡ್ಲಿಕ್ಕೋಸ್ಕರ ಆ ಒಂದು ಫಿಗರ್ನಲ್ಲಿ ನಾವೇನು ಮಾಡ್ತೀವಿ, ಎಕ್ಸ್ಟ್ರಾ ಲೈನ್ಸ್ಗಳನ್ನ ಹಾಕ್ತೀವಿ, ಅದನ್ನ ಹೆಲ್ಪಿಂಗ್ ಲೈನ್ಸ್ ಅಂತ ಕರೀತಾರೆ. ಅದಾದ ನಂತರ ನಾವೇನು ಮಾಡ್ತೀವಿ, ಪ್ರೂಫ್ ಮಾಡ್ತಾ ಹೋಗ್ತೀವಿ. ಓಕೆನಾ. ಸೊ ಫಸ್ಟ್ ಏನು ಮಾಡಬೇಕು, ಗಿವನ್ ಬರಿಬೇಕು. ಆ ಗಿವನ್ ಬರೀಲಿಕ್ಕೆ ನೀವು ಥಿಯರಮ್ ಸ್ಟೇಟ್ಮೆಂಟ್ನ ಅರ್ಥ ಮಾಡಿಕೊಂಡ್ರೆ ಅದರಲ್ಲಿ ಅರ್ಧ ಭಾಗ ಆಫ್ ಸ್ಟೇಟ್ಮೆಂಟ್, ಸೊ ಅಂದರೆ ಇಲ್ಲಿಂದ ಇಲ್ಲಿ ತನಕ, ಸೊ ಕಾಮ ಇದೆಯಲ್ಲ ಅದು ಗಿವನ್ ಪಾರ್ಟ್. ಅದಾದ ನಂತರ ಬರೋದಿದೆಯಲ್ಲ ಅಧ್ಯಯನದಿಂದ ಇಲ್ಲಿ ತನಕ ಅದು ಟು ಪ್ರೂವ್ ಪಾರ್ಟ್. ಓಕೆನಾ. ಸೊ ಈಗ ಇದರಲ್ಲಿ ಇಫ್ ಲೈನ್ ಇಸ್ ಡ್ರಾನ್ ಪ್ಯಾರಲಲ್ ಟು ಎನಿ ಒನ್ ಸೈಡ್ ಆಫ್ ದ ಟ್ರಯಾಂಗಲ್, ಸೊ ಟ್ರಯಾಂಗಲ್ ನಲ್ಲಿ ಯಾವ ಒಂದು ಸೈಡ್ಗೆ ನಾವು ಪ್ಯಾರಲಲ್ ಹಾಕಬೇಕು. ಹಾಕಿದಾಗ ಅದು ಟ್ರಯಾಂಗಲ್ ಉಳಿದ ಎರಡು ಸೈಡ್ ನಲ್ಲಿ ಎರಡು ಪಾಯಿಂಟ್ ಹತ್ರ ಕಟ್ ಆಗುತ್ತೆ, ಇಂಟರ್ಸೆಕ್ಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಅದು. ಸೊ ಅದು ಗಿವನ್ ಅದು. ಓಕೆನಾ. ಸೊ ಫಸ್ಟ್ ಐ ವಿಲ್ ರೈಟ್ ಗಿವನ್ ಏನು, ಇನ್ ಟ್ರಯಾಂಗಲ್ ಎ ಬಿ ಸಿ, in triangle ABC, DE is parallel to BC. D is parallel to BC. ನೆಕ್ಸ್ಟ್ ಏನು ಬರಿಬೇಕು ಅಂತ ಹೇಳಿದೆ ನಾನು, ಟು ಪ್ರೂವ್ ಬರಿಬೇಕು. ಸೊ ಏನು ಪ್ರೂವ್ ಮಾಡಬೇಕು ಅಂತ ಬರಿಬೇಕು. ಸೊ ಏನು ಪ್ರೂವ್ ಮಾಡಬೇಕು, ಟ್ರಯಾಂಗಲ್ ಯಾವ್ದಾದ್ರು ಒಂದು ಸೈಡ್ಗೆ ಇನ್ನೊಂದು ಪ್ಯಾರಲಲ್ ಹಾಕಿದಾಗ ಏನು ಮಾಡುತ್ತೆ ಅದು, ಟ್ರಯಾಂಗಲ್ ಉಳಿದ ಎರಡು ಭಾಗಗಳನ್ನ ಸೇಮ್ ರೇಷಿಯೋನಲ್ಲಿ ಡಿವೈಡ್ ಮಾಡುತ್ತೆ. ಎ ಡಿ ಬೈ ಡಿ ಬಿ ಯಾವ ರೇಷಿಯೋದಲ್ಲಿ ಇರುತ್ತೋ ಎ ಇ ಬೈ ಇ ಸಿ ಕೂಡ ಅದೇ ರೇಷಿಯೋದಲ್ಲಿ ಇರುತ್ತೆ ಅಂತ ಪ್ರೂವ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಬರೆಯೋದೀಗ, ಎ ಡಿ ಬೈ ಡಿ ಬಿ, ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ವಾಟ್, ಎ ಇ ಬೈ ಇ ಸಿ, ಎ ಇ ಬೈ ಇ ಸಿ. ಓಕೆನಾ. ಸೊ ಗಿವನ್ ಆಯ್ತು, ಟು ಪ್ರೂವ್ ಆಯ್ತು. ನೆಕ್ಸ್ಟ್ ನಾನು ಪ್ರೂವ್ ಮಾಡಲಿಕ್ಕೆ ನಾನು ಕೆಲವೊಂದು ಹೆಲ್ಪಿಂಗ್ ಲೈನ್ಸ್ ಹಾಕೋತೀನಿ, ಅದನ್ನ ಕನ್ಸ್ಟ್ರಕ್ಷನ್ ಅಂತ ಬರ್ಕೋಬೇಕು. ಸೊ ಕನ್ಸ್ಟ್ರಕ್ಷನ್ ಅಲ್ಲಿ ನೀಟಾಗಿ ಗಮನಿಸ್ಕೊಳ್ಳಿ, ಎ ಡಿ ಬೈ ಡಿ ಬಿ ಇದೆಯಲ್ಲ, ಸೊ ನಾನು ಡಿ ಇಂದ ಡಿ ಪಾಯಿಂಟ್ ಇಂದ ಎ ಸಿಗೆ ಒಂದು ಕನ್ಸ್ಟ್ರಕ್ಷನ್ ಲೈನ್ ಪರ್ಪೆಂಡಿಕ್ಯುಲರ್ ಲೈನ್ ಹಾಕ್ತೀನಿ. ಎ ಸಿಗೆ ಡಿ ಇಂದ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ನ ಹಾಕ್ತೀನಿ. ಈ ಕನ್ಸ್ಟ್ರಕ್ಷನ್ ಲೈನ್ಸ್ ನ ನೀವು ಡಾಟೆಡ್ ಲೈನ್ಸ್ ಅಂತ ತೋರಿಸಿ. ಓಕೆನಾ. ಅದನ್ನ ಆ ರೀತಿ ತೋರಿಸಿ. ಅದಾದ ನಂತರ ಇಲ್ಲಿ ಎ ಬಿಗೆ ಇನ್ನೊಂದು ಪರ್ಪೆಂಡಿಕ್ಯುಲರ್ ಲೈನ್ ಹಾಕಿ, ಇ ಇಂದ ಎ ಬಿಗೆ ಇ ಇಂದ ಮತ್ತೊಂದು ಪರ್ಪೆಂಡಿಕ್ಯುಲರ್ ಲೈನ್ ನ ಹಾಕಿ. ಸೊ ಅದನ್ನ ಈ ರೀತಿ ತೋರಿಸಿ. ಸೊ ಈ ಸಿಂಬಲ್ ನಾವು ಯಾವಾಗ ಹಾಕ್ತೀವೋ ಅದು ಆ ಪರ್ಪೆಂಡಿಕ್ಯುಲರ್ ಲೈನ್ ಅಂತ ಅರ್ಥ ಅದು. ಓಕೆನಾ. ಸೊ ಇದನ್ನ, ಸೊ ಇವಾಗ ಏನು, ಡಿ ಎಂ, ದಿಸ್ ಡಿ ಎಂ ಲೈನ್ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಸಿ. ಓಕೆ. ಅಂಡ್ ದಿಸ್ ಇ ಎನ್ ಅಂತ ಬರೀತೀನಿ, ಇ ಎನ್ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಓಕೆನಾ. ಇದಾದ ನಂತರ ಏನ್ ಮಾಡಬೇಕು ನಾವು, ಜಾಯಿನ್ ಡಿ ಸಿ, ಡಿ ಸಿ ಮತ್ತೆ ಡಿ ಇ ಜಾಯಿನ್ ಮಾಡಬೇಕು. ಓಕೆನಾ. ಇದನ್ನು ಕೂಡ ಡಾಟೆಡ್ ಲೈನ್ ಅಲ್ಲಿ ಹಾಕಿ. ಓಕೆ. ಸೊ ನಾವು 4 ಕನ್ಸ್ಟ್ರಕ್ಷನ್ ಲೈನ್ಸ್ ಹಾಕ್ತೀವಿ ನಾವು. ಯಾವುದು, ಎ ಸಿಗೆ ಡಿ ಎಂ ಪರ್ಪೆಂಡಿಕ್ಯುಲರ್ ಲೈನ್, ಎ ಬಿಗೆ ಇ ಎನ್ ಪರ್ಪೆಂಡಿಕ್ಯುಲರ್ ಲೈನ್. ಓಕೆನಾ. ಅದಾದ ನಂತರ ನಾವೇನ್ ಮಾಡಿದ್ವಿ, ಜಾಯಿನ್ ಡಿ ಸಿ ಅಂಡ್ ಬಿಇ. ಇಷ್ಟು ಕನ್ಸ್ಟ್ರಕ್ಷನ್ ಆಯ್ತು. ಅದನ್ನ ಬರಿಬೇಕೀಗ, ಜಾಯಿನ್ ಬಿಇ ಅಂಡ್ ಡಿ ಸಿ. ಅದಾದ ನಂತರ ಡ್ರಾ ಡಿ ಎಂ perpendicular to AC. Draw DM, so perpendicular to what? AC. And
EN perpendicular to what? AB. ಗಿವನ್ ಆಯ್ತು, ಟು ಪ್ರೂವ್ ಆಯ್ತು, ಕನ್ಸ್ಟ್ರಕ್ಷನ್ ಆಯ್ತು. ನೆಕ್ಸ್ಟ್ ಪ್ರೂಫ್. ಈ ಪ್ರೂಫ್ ಮಾಡಲಿಕ್ಕೆ ನಮಗೆ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಗೊತ್ತಿರಬೇಕು. ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನು? ಏರಿಯಾ ಆಫ್ ಟ್ರಯಾಂಗಲ್ ಇನ್ ಎ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಓಕೆನಾ? ಈಗ ಇಲ್ಲಿರೋ ಟ್ರಯಾಂಗಲ್ ಅಲ್ಲಿ ಬೇಸ್ ಯಾವುದು, ಹೈಟ್ ಯಾವುದು ಅಂತ ನೀವು ತುಂಬಾ ಇಮ್ಯಾಜಿನ್ ಮಾಡಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು ಟ್ರಯಾಂಗಲ್ ನ. ಓಕೆನಾ? ಸೊ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾನ ಫಸ್ಟ್ ನಾವು ಎ ಡಿ ಇ ಟ್ರಯಾಂಗಲ್ಗೆ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಓಕೆ, ಅದಾದ್ಮೇಲೆ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾನ ಡಿ ಬಿ ಇಗೆ ಅಪ್ಲೈ ಮಾಡ್ತೀನಿ. ಸೊ ಇವಾಗ ಎ ಡಿ ಇ ಟ್ರಯಾಂಗಲ್ ನ ಕನ್ಸಿಡರ್ ಮಾಡ್ಕೊಂಡಾಗ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ is equal to what? Half into base ಬರೀಬೇಕು. ಆ ಬೇಸ್ ಇದ್ರಲ್ಲಿ ಬೇಸ್ ಯಾವುದು ನೀವು ಓದಿರ್ತೀರಾ. ಟ್ರಯಾಂಗಲ್ ನಲ್ಲಿ ಇವಾಗ ಇದು ಟ್ರಯಾಂಗಲ್ ಅಂದ್ರೆ ವರ್ಟೆಕ್ಸ್ ಇಂದ ಒಂದು ಲೈನ್ ಹಾಕ್ತೀನಿ ನಾನು. ಓಕೆನಾ? ವರ್ಟೆಕ್ಸ್ ಇಂದ ಒಂದು ಲೈನ್ ಹಾಕ್ತೀನಿ. ಇದು ಪರ್ಪೆಂಡಿಕ್ಯುಲರ್ ಲೈನ್. ಇದು ವರ್ಟೆಕ್ಸ್ ಇಂದ ಬೇಸಿಗೆ ಒಂದು ಲೈನ್ ಹಾಕ್ತೀನಿ ಪರ್ಪೆಂಡಿಕ್ಯುಲರ್ ಲೈನ್. ಅದನ್ನ ಏನಂತ ಕರಿತೀನಿ? ಹೈಟ್ ಅಂತ ಕರಿತೀವಿ ಅಲ್ವಾ? ಸೊ ಇವಾಗ ಈ ಟ್ರಯಾಂಗಲ್ ಅಲ್ಲಿ ಎ ಡಿ ಇ ನಲ್ಲಿ ವರ್ಟೆಕ್ಸ್ ಯಾವುದು? ಇದು ಬೇಸ್, ಇದು ಬೇಸ್. ಸೊ ಎ ಡಿ ಅಂತ ಬರಿತೀನಿ. ಎ ಡಿ ಬೇಸ್ ಬರ್ದೆ. ಹೈಟ್ ಯಾವ್ದಾಗುತ್ತೆ? ಎ ಡಿ ಇ. ಇದೇ ತಾನೇ ವರ್ಟೆಕ್ಸ್ ಇಂದ ಲೈನ್ ಹಾಕಿರೋದು ಬೇಸಿಗೆ. ಸೊ ಇದೇನಾಗುತ್ತೆ? ಇ ಆಗುತ್ತೆ. ಇಲ್ಲೇನಿದೆ? ಎನ್ ಇದೆ. ಸೊ ಆ ಟ್ರಯಾಂಗಲ್ ನ ನಿಮ್ಗೆ ನೀಟಾಗಿ ಬರ್ ತೋರಿಸಿದೀನಿ. ಸೊ ಬೇಸ್ ಯಾವುದು? ಎ ಡಿ. ಸೊ ಬೇಸ್ ಯಾವುದು? ಎ ಡಿ ಇಂಟು ಹೈಟ್ ಬರಿಬೇಕಲ್ವಾ? ಹೈಟ್ ಯಾವ್ದಾಗುತ್ತೆ? ಬೇಸಿಗೆ ಪರ್ಪೆಂಡಿಕ್ಯುಲರ್ ಹಾಕಿರ್ತಿಲ್ಲ ವರ್ಟೆಕ್ಸ್ ಇಂದ, ಅದು ಹೈಟ್ ಆಗುತ್ತೆ. ಟ್ರಯಾಂಗಲ್ ಹೈಟ್ ಆಗೋದು ಅದೇನೆ. ಸೊ ಯಾವ್ದು ಹೈಟ್ ಇವಾಗ? ಇ ಎನ್. ಸೇಮ್ ಟ್ರಯಾಂಗಲ್ ಇಲ್ಲಿ ನಿಮಗೆ ಸೆಪರೇಟ್ ಮಾಡಿ ಬರುತ್ತೆ ತೋರಿಸಿದೀನಿ. ಅಲ್ಲಿ ನಿಮಗೆ ಮೆಸ್ಸಿಯಾಗಿ ಕಾಣಿಸ್ತಾ ಇದೆ ಅಂತ. ಓಕೆನಾ? ಸೊ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇಗೆ ನಾನು ಈ ಫಾರ್ಮುಲಾನ ಅಪ್ಲೈ ಮಾಡಿದೆ. ಬೇಸ್ ಬಂದು ಎ ಡಿ ಆಗುತ್ತೆ, ಹೈಟ್ ಇ ಎನ್ ಆಗುತ್ತೆ. ಓಕೆ, ಎ ಡಿ ಬೇಸ್, ಇ ಎನ್ ಹೈಟ್ ಆಯ್ತು. ನೆಕ್ಸ್ಟ್ ಈ ಫಾರ್ಮುಲಾನ ನಾವು ಬಿ ಡಿ ಇಗೆ ಅಪ್ಲೈ ಮಾಡೋಣ. ಓಕೆ, ಈಗ ನಾವು ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಇ ನ ಕಂಡುಹಿಡಿಯೋಣ. ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಇ, ಅಗೈನ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹಾಫ್ ಇಂಟು ಬೇಸ್ ಯಾವುದು? ಡಿ ಬಿ. ಹೈಟ್ ಯಾವುದು? ಡಿ ಇ ಅಂತ ಹೇಳ್ಬೇಡಿ. ಡಿ ಇಲ್ಲಿ ಹೈಟ್ ಆಗಲ್ಲ. ಯಾಕೆ ಅಂದ್ರೆ ಸಿ ಎ ಡಿ ನಲ್ಲಿ ನಮಗೆ ಎ ಡಿ ಇಸ್ ಅಕ್ಯೂಟ್ ಆಂಗಲ್ ಟ್ರಯಾಂಗಲ್. ಅಕ್ಯೂಟ್ ಆಂಗಲ್ ಟ್ರಯಾಂಗಲ್ ನಲ್ಲಿ ನಮಗೆ ವರ್ಟೆಕ್ಸ್ ಇಂದ ಪರ್ಪೆಂಡಿಕ್ಯುಲರ್ ಆಗಿ ನಾವು ಬೇಸ್ ಒಂದು ಲೈನ್ ಹಾಕಿದ್ರೆ ನಾವು ದಿಸ್ ಬಿಕಮ್ಸ್ ದ ಹೈಟ್. ಓಕೆ, ಬಟ್ ಈ ಬಿ ಡಿ ಟ್ರಯಾಂಗಲ್ ಇದೆಯಲ್ಲ, ಅದು ನಮಗೆ ಅಕ್ಯೂಟ್ ಆಂಗಲ್ ಟ್ರಯಾಂಗಲ್ ಅಲ್ಲ, ಅದು ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್. ಅದು ಹೇಗಿದೆ ಅಂತ ಬರಿತೀನಿ ನೋಡಿ. ಓಕೆ, ಈ ಟ್ರಯಾಂಗಲ್ ನಿಮಗೆ ಸೆಪರೇಟ್ ಆಗಿ ಬರೆದು ತೋರಿಸ್ತಾ ಇದ್ದೀನಿ. ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ಡಿ ಇದೆ, ಇಲ್ಲಿ ಬಿ ಇದೆ, ಇಲ್ಲಿ ಇ ಇದೆ. ಓಕೆನಾ? ಇ ಡಿ ಇಲ್ಲಿದೆ, ಬಿ ಇಲ್ಲಿದೆ, ಓಕೆ, ಅಂಡ್ ಡಿ ಬಿ ಇಲ್ಲಿದೆ. ಸೊ ಬೇಸ್ ಏನೋ ಹೇಳಿದ್ವಿ, ಡಿ ಬಿ ಇಸ್ ದ ಬೇಸ್. ಹೈಟ್ ಯಾವುದು? ಇದು ಪರ್ಪೆಂಡಿಕ್ಯುಲರ್ ಲೈನ್, ಇದು ಅಲ್ಲ. ಸೊ ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್ ನಲ್ಲಿ ಹೈಟ್ ಹೇಗೆ ಸಿಗುತ್ತೆ ಅಂತಂದ್ರೆ ಈ ಬೇಸ್ ಲೈನ್ ನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಹಾಗೆ ಈ ವರ್ಟೆಕ್ಸ್, ಇದು ವರ್ಟೆಕ್ಸ್ ತಾನೆ, ಇಲ್ಲಿಂದ ನೀವು ಒಂದು ಪರ್ಪೆಂಡಿಕ್ಯುಲರ್ ಲೈನ್ ನ ಹಾಕಿ. ನಾವು ದಿಸ್ ಈಸ್ ದ ಹೈಟ್. ಓಕೆನಾ? ನಮ್ಗೆ ಡಿ ಹೈಟ್ ಆಗಲ್ಲ, ಇಲ್ಲಿ ಇದು ಹೈಟ್ ಆಗಲ್ಲ. ಓಕೆನಾ? ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿದೆ ಅದು. ನಾವು ಈ ಬಿ ಡಿ ಟ್ರಯಾಂಗಲ್ ಕೂಡ ಇ ಎನ್ ಇಸ್ ದ ಹೈಟ್. ಓಕೆ, ಇಲ್ಲಿದೆ. ಸೊ ಈ ಎಕ್ಸ್ಟೆಂಡ್ ಮಾಡ್ಕೊಂಡು ನನಗೆ ಇಲ್ಲಿ ಎನ್ ಸಿಕ್ತು, ನನಗೆ ಇಲ್ಲಿದೆ ನೋಡಿ ಅದು. ಓಕೆನಾ? ಸೊ ಈ ಬಿ ಡಿ ಟ್ರಯಾಂಗಲ್ಗೆ ಯಾವ್ದು ಹೈಟ್ ಆಗುತ್ತೆ ಹಾಗಾದ್ರೆ? ಇ ಎನ್. ಈ ಬಿ ಡಿ ಟ್ರಯಾಂಗಲ್ ಕೂಡ ಹೈಟ್ ಇ ಎನ್ ಆಗುತ್ತೆ, ಡಿ ಎನ್ ಆಗಲ್ಲ.
ಅರ್ಥ ಆಯ್ತಲ್ವಾ? ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿದ್ರೆ ಮತ್ತೆ ಕೇಳಿ, ಮತ್ತೆ ರಿಪೀಟೆಡ್ ಆಗಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಅರ್ಥ ಆಗುತ್ತೆ. ನಾನು ಯಾಕೆ ಇಲ್ಲಿ ಹೈಟ್ EN ಆಗುತ್ತೆ ಅಂತ ನಿಮಗೆ ಈ ಟ್ರಯಾಂಗಲ್ ಬರ್ಬಿಟ್ಟು ನಿಮ್ಗೆ ಅರ್ಥ ಮಾಡಿಸಿರೋದು. ಓಕೆ, ಈಗ ನಮಗೆ ಈಕ್ವೇಶನ್ 1 ಏರಿಯಾ ಆಫ್ ಟ್ರಯಾಂಗಲ್ ಹಿಡಿದಾಯ್ತು. ನಾವು ದಿಸ್ ಬಿಕಮ್ಸ್ ಈಕ್ವೇಶನ್ ನಂಬರ್ 2. ಈಗ ನಾವೇನ್ ಮಾಡಬೇಕು? ವಿ ಶುಡ್ ಡಿವೈಡ್ ದ ಏರಿಯಾ ಆಫ್ ಟ್ರಯಾಂಗಲ್ ADE ಬೈ ದ ಏರಿಯಾ ಆಫ್ ಟ್ರಯಾಂಗಲ್ BDE. ಸೊ ಡಿವೈಡ್ ಈಕ್ವೇಶನ್ 1 ಬೈ ಈಕ್ವೇಶನ್ 2. ಡಿವೈಡ್ ಮಾಡಿದಾಗ ಸೊ ಏರಿಯಾ ಆಫ್ ಟ್ರಯಾಂಗಲ್ ಇದರಿಂದ ಡಿವೈಡ್ ಮಾಡ್ಬೇಕಲ್ವಾ? ಸೊ ಏರಿಯಾ ಆಫ್ ಟ್ರಯಾಂಗಲ್ ADE divided by area of triangle BDE. Area of triangle ADE ಏನಿದೆ? half into AD into EN. half into AD into EN divided by area of triangle BDE ಏನಿದೆ? half into DB into EN. Now simplify this. So divide ಮಾಡಿದಾಗ ನೋಡಿ, ಇಲ್ಲೂ half ಇದೆ, ಇಲ್ಲೂ half ಇದೆ, ಕ್ಯಾನ್ಸಲ್. ಇಲ್ಲೂ ಏನಿದೆ, ಇಲ್ಲೂ ಏನಿದೆ, ಕ್ಯಾನ್ಸಲ್. ಸೊ ಏರಿಯಾ ಆಫ್ ಟ್ರಯಾಂಗಲ್ ADE divided by area of triangle BDE is equal to ಏನು ಉಳ್ಕೊಂಡಿದೆ ಇವಾಗ? ಎಲ್ಲ ಕ್ಯಾನ್ಸಲ್ ಆಗಿ AD divided by DB. ಓಕೆನಾ? ಇದನ್ನ ಈಕ್ವೇಶನ್ A ಅಂತ ಅನ್ಕೊಳ್ಳಿ. ಫೈನ್. ಸೊ ಇವಾಗ ನಾವು ಯಾವ್ದಾದ್ರು ಟ್ರಯಾಂಗಲ್ಗೆ ಏರಿಯಾ ಡಿವೈಡ್ ಮಾಡ್ಕೊಂಡ್ವಿ. ಏರಿಯಾ ಆಫ್ ಟ್ರಯಾಂಗಲ್ ADE ವಿತ್ ಏರಿಯಾ ಆಫ್ ಟ್ರಯಾಂಗಲ್ DBE ಗೆ ಮಾಡ್ಕೊಂಡ್ವಿ ನಾವು. ನೆಕ್ಸ್ಟ್ ಏನ್ ಮಾಡ್ಬೇಕು ಗೊತ್ತಾ? ಅಗೇನ್ ವಿ ಶುಡ್ ಡಿವೈಡ್ ದಿಸ್ ಏರಿಯಾ ಆಫ್ ಟ್ರಯಾಂಗಲ್ ADE ಬೈ ದಿಸ್ ಏರಿಯಾ ಆಫ್ ಟ್ರಯಾಂಗಲ್ DEC. ಗೆ ಲಾಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಏನ್ ಮಾಡ್ವಿ? DBE ಗೆ ನಾವು ಡಿವೈಡ್ ಮಾಡ್ಕೊಂಡ್ವಿ. ಈಗ ಅದೇ ಏರಿಯಾ ಆಫ್ ಟ್ರಯಾಂಗಲ್ ನಾವು DEC ಏರಿಯಾ ಆಫ್ ಟ್ರಯಾಂಗಲ್ ಅಲ್ಲಿ ನಾವು ಡಿವೈಡ್ ಮಾಡಬೇಕು. ಓಕೆನಾ? ಸೊ ಏರಿಯಾ ಆಫ್ ಟ್ರಯಾಂಗಲ್ ADE ನ ಏರಿಯಾ ಆಫ್ ಟ್ರಯಾಂಗಲ್ DBE ಇಂದ ಡಿವೈಡ್ ಮಾಡಿದಾಗ ನಮಗೆ ಬಂದಂತ ಈಕ್ವೇಶನ್ A ಯಾವುದು? ಏರಿಯಾ ಆಫ್ ಟ್ರಯಾಂಗಲ್ ADE ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ BDE is equal to AD by DB ಬಂತು. ಸೊ ನೆಕ್ಸ್ಟ್ ಏನ್ ಮಾಡಬೇಕು? ಏರಿಯಾ ಆಫ್ ಟ್ರಯಾಂಗಲ್ ADE ನ DEC ಇಂದ ಡಿವೈಡ್ ಮಾಡ್ಬೇಕು ನಾವೀಗ. ಓಕೆನಾ? ನಾವು area of triangle ADE. Now area of triangle ADE is equal to again half into, ಈಗ ಬೇಸ್ ನಾವು ಆ ಕಡೆ ಅವಾಗಲೇ ಈ ಕಡೆ ನಾವು ಅಬ್ಸರ್ವ್ ಮಾಡಿದ್ವಿ, ಈ ಕಡೆ ಸೈಡ್ ಅಬ್ಸರ್ವ್ ಮಾಡ್ತಾ ಬನ್ನಿ ಹೀಗೆ. ಸೊ ಬೇಸ್ ಯಾವ್ದಾಗುತ್ತೆ? AE ಬೇಸ್ ಆಗುತ್ತೆ. AE ಇಂಟು ಇವಾಗ ಈ ಟ್ರಯಾಂಗಲ್ ಅಲ್ಲಿ ಪರ್ಪೆಂಡಿಕ್ಯುಲರ್ ಯಾವುದು? ಇದು. ಅವಾಗಲೇ ಇದು ತಗೊಂಡಿದ್ವಲ್ವಾ? ಇವಾಗ DM ಇದು ಪರ್ಪೆಂಡಿಕ್ಯುಲರ್ ಆಗುತ್ತೆ. ಇದು ಹೈಟು, ಇದು ಬೇಸ್. ಈ ಬೇಸ್ಗೆ ಯಾವ್ದು ಹೈಟು? DM. ಸೊ DM ಅಂತ ಬರ್ದೆ. ನಾವು ದಿಸ್ ಈಸ್ ಈಕ್ವೇಶನ್ ನಂಬರ್ 3. ಓಕೆ, ನಾವು ಏರಿಯಾ ಆಫ್ ಟ್ರಯಾಂಗಲ್ DEC. ಏರಿಯಾ ಆಫ್ ಟ್ರಯಾಂಗಲ್ DEC is equal to half into ಬೇಸ್ ಯಾವ್ದಾಗುತ್ತೆ? EC. ದಿಸ್ ಇಸ್ ದ ಬೇಸ್. ಇಂಟು ಹೈಟ್ ಯಾವ್ದಾಗುತ್ತೆ? ಮತ್ತೆ ತಪ್ಪ ಹೇಳ್ಬೇಡಿ, D ಅಂತ ಹೇಳಕ್ ಹೋಗ್ಬೇಡಿ. ಅವಾಗ ನಾನು ಸೆಪರೇಟ್ ಈ ಟ್ರಯಾಂಗಲ್ ಬರ್ತೋರ್ಸನಲ್ಲ, D ಗೆ ಯಾವ್ದು ಹೈಟ್ ಆಯ್ತು? EN ಆಯ್ತಲ್ವಾ? ಅದೇ ರೀತಿ ಇವಾಗ ಈ ಟ್ರಯಾಂಗಲ್ ಮಾತ್ರ ಅಬ್ಸರ್ವ್ ಮಾಡ್ವಿ. ಈ ಟ್ರಯಾಂಗಲ್ ಹೈಟ್ ಯಾವ್ದಾಗುತ್ತೆ ಗೊತ್ತಾ? DM ಆಗುತ್ತೆ. ಜಸ್ಟ್ ಹಿಂಗ್ ಅಬ್ಸರ್ವ್ ಮಾಡಿ. Now this becomes the height. DM is the height, not DE. ಇದು ನೋಡ್ಬಿಟ್ಟು ಅದನ್ನ ಹೇಳಕ್ ಹೋಗ್ಬೇಡಿ. ಈ ಟ್ರಯಾಂಗಲ್ ಗೆ ಹೈಟ್ ಯಾವ್ದಾಗುತ್ತೆ? DM ಆಗುತ್ತೆ. DM is the height. So now this is equation number 4. Now divide this area of ADE divided by area of divided by DEC ಮಾಡಿ. ಓಕೆನಾ? ಸೊ ಇವೆರಡನ್ನ ಡಿವೈಡ್ ಮಾಡಿದಾಗ, ಸೊ ಇವನ್ನ ಡಿವೈಡ್ ಮಾಡಿದ್ರೆ ಏನಾಗುತ್ತೆ? ಆಫ್ ಕ್ಯಾನ್ಸಲ್, ಇಲ್ಲೂ DM ಇದೆ, ಇಲ್ಲೂ DM ಇದೆ, ಸೇಮ್ ಹೈಟ್ ಕ್ಯಾನ್ಸಲ್ ಆಯ್ತು. ಸೊ ಉಳಿದಿದ್ದೇನು? ಏರಿಯಾ ಆಫ್ ಟ್ರಯಾಂಗಲ್ ADE
divided by area of triangle DEC is equal to ಉಳಿದಿದ್ದೇನು AE divided by EC. ಸೊ ಇಲ್ಲಿವರೆಗೂ ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಲ್ವಾ? ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನ ಈಕ್ವೇಶನ್ ಬಿ ಅಂತ ಬರ್ಕೊಳ್ಳಿ. ನಾವು ಈ ಎರಡನ್ನ ನೀವು ತುಂಬಾ ಇವಾಗ ನೆನ್ಪಿಟ್ಕೋಬೇಕು. ಈಕ್ವೇಶನ್ ನಂಬರ್ ಎ, ಈಕ್ವೇಶನ್ ನಂಬರ್ ಬಿ, ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ನಿಮಗೆ ಇಲ್ಲಿವರೆಗೂ ಅರ್ಥ ಆಯ್ತಲ್ಲ? ಈಕ್ವೇಶನ್ ಬಿ ಮತ್ತೆ ಈಕ್ವೇಶನ್ ಎ ಹೇಗೆ ಬಂತು ಅಂತ ಅರ್ಥ ಆಯ್ತಲ್ಲ? ಲಾಸ್ಟ್ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟು. ಅದು ನಿಮಗೆ ಅರ್ಥ ಆಗಬೇಕು ಅಂತಂದ್ರೆ ನಿಮಗೆ 9th ಸ್ಟ್ಯಾಂಡರ್ಡ್ ಒಂದು ಥಿಯರಮ್ ಇತ್ತು. ಏನು ಅಂದ್ರೆ, ಸೊ ಏರಿಯಾ ಆಫ್ ಟೂ ಟ್ರಯಾಂಗಲ್ಸ್ ಆನ್ ದ ಸೇಮ್ ಬೇಸ್ ಅಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ ಲೈನ್ಸ್ ಆರ್ ವಿಲ್ ಹ್ಯಾವ್ ಸೇಮ್ ಏರಿಯಾ ಅಂತ. ಸೊ ಏನು ಅಂದ್ರೆ ಅದು, ಓಕೆ, ಇಲ್ಲಿ ಇವಾಗ ಈ ಎರಡು ಪ್ಯಾರಲಲ್ ಲೈನ್ಗಳಲ್ವಾ, ಈ ಎರಡು ಪ್ಯಾರಲಲ್ ಲೈನ್ಗಳ ಮಧ್ಯೆ ನಾನು ಎರಡು ಟ್ರಯಾಂಗಲ್ ನ ಹಾಕ್ತೀನಿ. ಓಕೆನಾ? ಸೊ ಇದು ಎ ಬಿ ಸಿ, ಇದು ಡಿ ಅಂತ ಅನ್ಕೊಳ್ಳಿ. ಇವಾಗ ಎರಡೂ ಪ್ಯಾರಲಲ್ ಲೈನ್ಗಳ ಮಧ್ಯೆ ಎರಡು ಟ್ರಯಾಂಗಲ್ ಇದೆ. ಯಾವುದು? ಎ ಬಿ ಸಿ ಅನ್ನೋ ಒಂದು ಟ್ರಯಾಂಗಲ್ ಇದೆ, ಜೊತೆಗೆ ಬಿ ಡಿ ಸಿ ಅನ್ನೋ ಇನ್ನೊಂದು ಟ್ರಯಾಂಗಲ್ ಇದೆ. ಈ ಬಿ ಡಿ ಸಿ ಮತ್ತೆ ಎ ಬಿ ಸಿ, ಈ ಎ ಡಿ ಮತ್ತೆ ಬಿ ಸಿ ಆ ಪ್ಯಾರಲಲ್ ಲೈನ್ ಒಳಗಡೆನೆ ಇದೆ, ಹೌದಲ್ವಾ? ಜೊತೆಗೆ ಇವೆರಡೂ ಟ್ರಯಾಂಗಲ್ಗೂ ಬೇಸ್ ಯಾವ್ದಿದೆ? ಬಿ ಸಿನೇ ಇದೆ. ಎ ಬಿ ಸಿಗೂ ಬಿ ಸಿನೇ ಇದೆ ಬೇಸು, ಹಾಗೆ ಡಿ ಬಿ ಸಿಗೂ ಕೂಡ ಬೇಸ್ ಯಾವುದು? ಬಿ ಸಿನೇ ಅಲ್ವಾ? ಸೊ ಈ ತರ ಎರಡು ಟ್ರಯಾಂಗಲ್ಸ್ ಪ್ಯಾರಲಲ್ ಲೈನ್ಗಳ ಮಧ್ಯೆ ಇದ್ದು ಅದೆರಡು ಟ್ರಯಾಂಗಲ್ಸ್ಗೂ ಒಂದೇ ಬೇಸ್ ಇತ್ತು ಅಂದ್ರೆ ಅವೆರಡರ ಏರಿಯಾ ಸೇಮ್ ಇರುತ್ತೆ ಅಂತ ಅರ್ಥ. ಸೊ ಆ ಸ್ಟೇಟ್ಮೆಂಟ್ ನ ಯೂಸ್ ಮಾಡಿಕೊಂಡು ನಾವಿಲ್ಲಿ ಏನ್ ಮಾಡಕ್ ಹೊರಟಿದೀವಿ, ಈ ಎಲ್ ಎಚ್ ಎಸ್ ಇದೆಯಲ್ಲ, ಈಕ್ವೇಶನ್ ಎನ್ ಅಲ್ಲಿ ಇರೋ ಎಚ್ ಎಸ್ ನ ಈಕ್ವೇಶನ್ ಬಿ ಅಲ್ಲಿರೋ ಎಲ್ ಎಚ್ ಎಸ್ ನ ಸೇಮ್ ಅಂತ ಪ್ರೂವ್ ಮಾಡಬೇಕು. ನೋಡಿ, ಏರಿಯಾ ಆಫ್ ಟ್ರಯಾಂಗಲ್ ಎಡಿ ಇದೆ, ಇಲ್ಲೂ ಏರಿಯಾ ಆಫ್ ಟ್ರಯಾಂಗಲ್ ಎಡಿ ಇದೆ. ಸೊ ಇವಾಗ ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಇ ಮತ್ತೆ ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಸಿ ನ ಸೇಮ್ ಅಂತ ತೋರಿಸ್ಬಿಟ್ರೆ ನಮ್ಗೆ ಎಲ್ ಎಚ್ ಎಸ್ ಸೇಮ್ ಆಗುತ್ತೆ. ಸೊ ಎಲ್ ಎಚ್ ಎಸ್ ಯಾವಾಗ ಸೇಮ್ ಆಗುತ್ತೋ ನಮ್ಗೆ ಆರ್ ಎಚ್ ಎಸ್ ಈಕ್ವಲ್ ಅಂತ ನಾವು ಹೇಳ್ಬೋದಲ್ವಾ? ಸೊ ಹಾಗಾಗಿ ಇವಾಗ ನಾವು ಈ 9th ಸ್ಟ್ಯಾಂಡರ್ಡ್ ಓದಂತ ಈ ಥಿಯರಮ್ ನ ಯೂಸ್ ಮಾಡಿಕೊಂಡು ಇಲ್ಲಿ ಸೇಮ್ ಕಂಡೀಷನ್ ಸಿಚುಯೇಷನ್ ಇದೆ ನೋಡಿ, ಇಲ್ಲಿ ಡಿ ಬೇಸ್ ಆಗುತ್ತೆ. ಸೊ ಡಿ ಮತ್ತೆ ಬಿ ಸಿ ಪ್ಯಾರಲಲ್ ಲೈನ್ಸ್ ಗಳಿದೆ. ಸೊ ನಾವು ಟ್ರಯಾಂಗಲ್ ಬಿ ಡಿ ಇ and DEC are on the same base DE, and between the same parallel lines BC and DE. BC ಮತ್ತೆ D ಪ್ಯಾರಲಲ್ ಲೈನ್ಗಳ ಮಧ್ಯೆನೇ ಇದೆ. ಹಾಗಾಗಿ ನಾವು ಈ ಥಿಯರಮ್ ನ ಪ್ರಕಾರ ನಾವೇನ್ ಹೇಳ್ಬೋದು? ಏರಿಯಾ ಆಫ್ ಟ್ರಯಾಂಗಲ್ BDE ಮತ್ತೆ ಏರಿಯಾ ಆಫ್ ಟ್ರಯಾಂಗಲ್ DEC ಸೇಮ್ ಅಂತ ಹೇಳ್ಬೋದಲ್ವಾ? ಸೊ ಹಾಗಾಗಿ ಇವಾಗ ಈ ಡಿನಾಮಿನೇಟರ್ ಸೇಮ್ ಅಂತ ತೋರಿಸ್ಬಿಟ್ರೆ ಎಲ್ ಎಚ್ ಎಸ್ ಸೇಮ್ ಅಂತ ಆಗೋಯ್ತು ನಾವು. ಸೊ ಅದನ್ನ ನಾವಿಲ್ಲಿ ಬರ್ತಿರೋದು ಇವಾಗ. ಸೊ ಆ ಥಿಯರಮ್ ಮೂಲಕ ನಾವೇನ್ ಮಾಡಿದ್ವಿ? ಎರಡು ಟ್ರಯಾಂಗಲ್ ನ ಸೇಮ್ ಏರಿಯಾ ಸೇಮ್ ಅಂತ ತೋರಿಸಿದ್ದಾಯ್ತು. ಹಾಗಾಗಿ ದಿಸ್ ಏರಿಯಾ ಆಫ್ ಟ್ರಯಾಂಗಲ್ ಎಡಿಇ ಮತ್ತೆ ಬಿಡಿಇ ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಎಡಿಇ ಅಂಡ್ ಡಿಇಸಿ ಅಂತ ಬರ್ದ್ವಿ. ಸೊ ಯಾವಾಗ ಎಲ್ ಎಚ್ ಎಸ್ ಸೇಮ್ ಆಗುತ್ತೋ ಇಟ್ ಈಸ್ ಪ್ರೂವ್ಡ್ ಆರ್ ಎಚ್ ಎಸ್ ಆರ್ ಸೇಮ್. ಸೊ ನಾವ್ ಏನ್ ಪ್ರೂವ್ ಮಾಡ್ಬೇಕಿತ್ತು? ಅವಾಗ್ಲೇ ಪ್ರೂವ್ ಅಲ್ಲಿ ಬರ್ತಿದ್ವಲ್ಲ, ನೆನಪಿದೆ? ಟು ಪ್ರೂವ್ ನಲ್ಲಿ ಎಡಿ ಬೈ ಡಿಬಿ is equal to AE by EC is equal to AE by BC. So RHS ನು ಕೂಡ ಸೇಮ್ ಅಂತ ತೋರಿಸಿದಾಯ್ತು. So this completes your basic proportionality theorem. ಪ್ರೂವ್ ಅರ್ಥ ಆಯ್ತಲ್ವಾ? ಬಾಯ್.